ಹಾಯ್ ಹಲೋ ನಮಸ್ಕಾರ. ಬ್ಲಾಕ್ ಬಸ್ಟರ್ ಟಾಕ್ಗೆ ಸ್ವಾಗತ ಸುಸ್ವಾಗತ. ಏನು ಗುರು, ಒಂದೇ ದಿನಕ್ಕೆ 2 ಮೂವಿ ರಿವ್ಯೂ ಮಾಡ್ತಾಯಿದ್ದೀನಿ ಅಂತ. ಅಂದರೆ ನೆನ್ನೆ 2 ಮೂವಿ ನೋಡಿಬಿಟ್ಟೆ ಗುರು, ನೆನ್ನೆ 2 ನೋಡಿಬಿಟ್ಟೆ. ಅದಕ್ಕೆ ಇವತ್ತು ರಿವ್ಯೂ ಮಾಡ್ತಾಯಿದ್ದೀನಿ. ಇವತ್ತು ರಿವ್ಯೂ ಮಾಡ್ತಿರೋ ಮೂವಿ ಬಂದು ಮಹಾವತಾರ ನರಸಿಂಹ. ಈ ಮೂವಿನ ನಿಜವಾಗ್ಲೂ ನಾನು ಅಂದ್ಕೊಂಡಿದ್ದೆ ಆ್ಯನಿಮೇಟೆಡು ಏನೋ ಸ್ವಲ್ಪ ಸುಮಾರಾಗಿರುತ್ತೆ, ನೋಡೋಣ ಏನೋ ಒಂದು ಅನಿಸುತ್ತೆ ಹಾಕೋಣ ಅಂತ ಮೂವಿಗೆ ಹೋದೆ ಗುರು. ಚಿಂದಿ ಮೂವಿ ಗುರು, ಚಿಂದಿ ಅಂದರೆ ಚಿಂದಿ. ಈಗಿನ ಯುವ ಪೀಳಿಗೆ, ಇನ್ನೂ ಚಿಕ್ಕ ಮಕ್ಕಳು ಇರ್ತಾರಲ್ಲ, ಅವ್ರು ನೋಡಲೇಬೇಕಾದಂಥ ಮೂವಿ. ನಮ್ಮ ಪೌರಾಣಿಕತೆ ಏನಿದೆ ಹಿಂದೆ ಅದು ಅಷ್ಟೊಂದು ಗೊತ್ತಿರಲ್ಲ ಈಗಿನ ಮಕ್ಕಳಿಗೆ. ಈಗಿನ ಮಕ್ಕಳು ಮೊಬೈಲು ಅದು ಇದು ಅಂತ ಆ ಛೋಟಾ ಭೀಮು, ಟಾಮ್ ಆ್ಯಂಡ್ ಜೆರ್ರಿ, ಆ ಮೋಟಾ ಪತ್ಲು ಇದನ್ನೇ ನೋಡಿರ್ತಾರೆ. ಅದು ನೋಡಿ ನೋಡಿ ಅವರಿಗೆ ಅದು ಬಿಟ್ಟರೆ ಬೇರೆ ಯಾವುದು ಗೊತ್ತಿರಲ್ಲ. ಬೇರೆ ಯಾವುದೇ ಕ್ಯಾರೆಕ್ಟರ್ಗಳು ಅಷ್ಟೊಂದು ಐಡಿಯಾ ಇರಲ್ಲ. ಬಟ್ ಆದರೆ ಈ ಮೂವಿ ನೋಡಿದ್ರೆ ಅವನ್ನೆಲ್ಲ ಬಿಡ್ತಾರೆ ಅನ್ಕೋತೀನಿ. ಮತ್ತು ನೆಕ್ಸ್ಟ್ ಪಾರ್ಟಿಗೆ ಎಲ್ಲರೂ ವೇಟ್ ಮಾಡ್ತಿರ್ತಾರೆ. ನೆಕ್ಸ್ಟ್ ಇನ್ನೂ ಅವತಾರಗಳು ಇದೆ ಅಂತ ಹಾಕಿದಾರಲ್ಲ ಒಂಬಳೆ ಫಿಲಮ್ಸರು, ಅದನ್ನು ನೋಡೋಕೆ ವೇಟ್ ಮಾಡ್ತಿರುತ್ತೆ ಜನ. ಈ ಚಿಕ್ಕ ಮಕ್ಕಳಂತೂ ಮೊದಲೇ ವೇಟ್ ಮಾಡ್ತಿರ್ತಾರೆ, 2 ವರ್ಷ ಯಾವಾಗ ಆಗುತ್ತೋ, ಯಾವಾಗ ನಾನು ನೆಕ್ಸ್ಟ್ ಆ್ಯನಿಮೇಷನ್ ಮೂವಿ ನೋಡ್ತೀನೋ ಅಂತ. ಆ ರೇಂಜಲ್ಲಿದೆ ಗುರು ಮೂವಿ. ಸ್ಟೋರಿ ನಿಮಗೆ ಗೊತ್ತಿದೆ ಅಲ್ವಾ. ಇದಕ್ಕಿಂತ ಮುಂಚೆ ನಾವು ಕನ್ನಡದಲ್ಲಿ ನೋಡ್ಬಿಟ್ಟಿದ್ದೀವಿ ಭಕ್ತ ಪ್ರಹ್ಲಾದ ಅನ್ನೋ ಮೂವಿನ. ಅಣ್ಣವರು ಪುನೀತ್ ರಾಜ್ಕುಮಾರ್ ಅವರು. ಆ ಕಥೆನೇ ಇಲ್ಲಿರೋದು, ಬೇರೆ ಏನು ಸ್ಟೋರಿ ಇಲ್ಲ. ಹಂಗೆ ಹಿಂಗೆ ಆ ಸ್ಟೋರಿ ಈ ಸ್ಟೋರಿ ಸೇಮ್. ಬಟ್ ಆದರೆ ಆ ಸ್ಟೋರಿಲಿ ಲಿಮಿಟೇಷನ್ ಇತ್ತು. ಲಿಮಿಟೇಷನ್ ಅಂದರೆ ಈಗ ನೀವು ಗ್ರಾಫಿಕ್ಕು ಆವಾಗ ಆ ರೇಂಜಿಗೆ ಗ್ರಾಫಿಕ್ ಮಾಡೋಕ್ಕಿರಲಿಲ್ಲ. ಗ್ರಾಫಿಕ್ಸ್ ಏನು ಬೇಕು ಅದನ್ನು ಮಾಡ್ಬೋದಾಗಿತ್ತು. ಬಟ್ ಈ ಮೂವಿಲಿ ಅನ್ಲಿಮಿಟೆಡ್ ಗ್ರಾಫಿಕ್ಸ್. ಏನು ತೊಂದರೆನಿಲ್ಲ ಗ್ರಾಫಿಕ್ ಮಾಡೋಕ್ಕೆ. ಏನು ಮನುಷ್ಯ ಇದ್ದಾನಪ್ಪ, ಅವ್ನಿಗೇನಾದ್ರು ತೊಂದರೆ ಆಗುತ್ತೆ ಆ ಥರ ಗ್ರಾಫಿಕ್ ಮಾಡೋಣ ಏನಿಲ್ವಲ್ಲ. ಆ್ಯನಿಮೇಷನ್ ಅಲ್ವಾ. ಆ್ಯನಿಮೇಷನ್ಗೆ ಏನು ಬೇಕು, ಕತೆ ಬೇಕಾಗಿತ್ತು. ಇಷ್ಟು ದಿನ ಕತೆ, ಅದಕ್ಕೆ ತಕ್ಕನಾದಂಥ ಕತೆನ ಹುಡುಕೋರಿರಲಿಲ್ಲ ಅನಿಸುತ್ತೆ ನನಗನ್ಸಿದ ಮಟ್ಟಿಗೆ. ಈ ಥರ ಕತೆಗಳನ್ನ ನಾನು ಮಾಡ್ತೀನಿ ಅಂತ ಈ ಒಂಬಳೆ ಫಿಲಮ್ಸವ್ರು ಬಂದಿದ್ದಾರಲ್ಲ, ಅವ್ರಿಗೆ ಮೊದಲು ನಾವು ವ್ಯಾಟ್ಸಪ್ ಹೇಳಬೇಕು. ಆ ಕತೆನ ನಂಬಿಕೊಂಡು ಒಂದು ಬಂಡವಾಳ ಹಾಕಿ ಆ್ಯನಿಮೇಷನ್ನ ನೋಡ್ತಾರನ್ನ ಗ್ಯಾರಂಟಿನೇ ಇಲ್ಲ ಗುರು. ಈಗಿನ ಕಾಲದಲ್ಲಿ ಎಂತೆಂಥ ಮೂವಿಗಳು ಬಿದ್ದೋಯ್ತವೆ. ಅಂಥದ್ರಲ್ಲಿ ಆ್ಯನಿಮೇಷನ್ನ ಜನ ನೋಡ್ತಾರೆ ಅಂತ ಅವ್ರು ಅಷ್ಟು ಧೈರ್ಯವಾಗಿ ಮಾಡಿದ್ದಾರಲ್ಲ, ಅದಕ್ಕೆ ಒಂದು ಸಲಾಮ್ ಅವ್ರಿಗೆ. ಅದನ್ನು ನಮ್ಮ ಕತೆ, ನಮ್ಮ ಪೌರಾಣಿಕ ಕತೆ, ನಮಗೆ ಗೊತ್ತಿದೆ. ನಮಗೇನೋ ಅಷ್ಟೋ ಇಷ್ಟೋ ಗೊತ್ತಿದೆ. ಬಟ್ ನಮ್ಮ ಪೀಳಿಗೆ, ನಮ್ಮ ಮುಂದಿನ ಪೀಳಿಗೆ ಇದ್ದಾರಲ್ಲ, ಈಗಿನ ಜನ್ರೇಷನ್ ಹುಡುಗರಿಗೆ ಈ ಕತೆ ತುಂಬ ತುಂಬ ಹತ್ರ ಆಗುತ್ತೆ. ಆ ಕತೆನ ಯಾವ ಥರ ಮಾಡಿದ್ದಾರೆ ಅಂತ ಹೇಳಿದ್ರೆ, ಆ ಭಕ್ತ ಪ್ರಹ್ಲಾದ ಮೂವಿ ನೋಡಿದ್ವಲ್ಲ ಅದೇ ಥರ. ಅದಕ್ಕಿಂತ ನನಗೆ ಒಂದು ಸ್ವಲ್ಪ ಹೇಳ್ತೀನಿ. ಆ ವರಾಹಿ ದೇವರು ಬರುತ್ತಲ್ವ, ವರಾಹಿ ಅವತಾರ ನೋಡಿದ ತಕ್ಷಣ ನನಗೆ ಮೈ ಜುಮ್ಮಂದೋಯ್ತು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಿಜವಾಗ್ಲೂ. ಈ ಥರ ತೋರಿಸ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅನ್ಎಕ್ಸ್ಪೆಕ್ಟೆಡಾಗಿ ಎಕ್ಸ್ಪೆಕ್ಟ್ ಮಾಡಿದಿರೋಷ್ಟು ಚೆನ್ನಾಗಿ ಆ ಮೂವಿ ಮಾಡಿದ್ದಾರೆ. ಆ್ಯಂಡ್ ಕೊನೆ 20 ನಿಮಿಷ ಇದೆ ಗುರು, ನೀವೇ ಮರ್ತೋಯ್ತೀರ. ಮೈಯೆಲ್ಲ ರೋಮಾಂಚನ, ಗೂಸ್ಬಂಪ್ಸ್ ಯಾವ ಇವು ನೀವು ಮರ್ತೋಯ್ತೀರ ಗುರು. ಅಷ್ಟು ಚೆನ್ನಾಗಿ ಆ ಮ್ಯೂಸಿಕ್ಕು ಆ್ಯಂಡ್ ಆ ವಿಸುವಲ್ಸು, ಅಬ್ಬಾ 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 ಅಬ್ಬಾ. ಆ ಡೈಲಾಗ್ಗಳು, ನರಸಿಂಹನ ಅವತಾರದಲ್ಲಿರೋ ಡೈಲಾಗ್ಗಳು, ಅದನ್ನು ಹೇಳೋಕ್ಕಾಗ್ತದೆ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಈ ಮೂವಿಲಿ ನನಗೆ ಇಷ್ಟ ಆಗಿದ್ದು ಕನ್ನಡ ವರ್ಷನ್ ನೋಡಿದ್ದು ನಾನು. ಆ ಕನ್ನಡ ವರ್ಷನಲ್ಲಿ ಪ್ರಹ್ಲಾದನಿಗೆ ವಾಯ್ಸ್ ಕೊಟ್ಟಿದ್ದಾನಲ್ಲ, ಆ ವಾಯ್ಸ್ ಸಖತ್ತಾಗಿ ಸೂಟಾಗಿದೆ ಗುರು, ಸಖತ್ತಾಗಿ ಸೂಟಾಗಿದೆ. ನೋಡಿ, ತುಂಬ ಚೆನ್ನಾಗಿದೆ. ನೀವು ಹೋಗಿ ನಿಮ್ಮ ಮಕ್ಕಳನ್ನು ಕರ್ಕೊಂಡೋಗಿ, ಒಳ್ಳೆ ಮೂವಿ ಎಂಜಾಯ್ ಮಾಡಿ. ಆ್ಯಂಡ್ ನಂದು ಈಗ ರಿವ್ಯೂ ಮಾಡ್ತಾಯಿದ್ದೀವಿ. ಇನ್ನೂ ಹೊಸದಾಗಿ ನಾವು ಸ್ಟಾರ್ಟ್ ಮಾಡಿರೋದ್ರಿಂದ ಎಲ್ಲಾದರೂ ತಪ್ಪಾಗಿದ್ದರೆ ಕ್ಷಮಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.